ಯೇಸು ಕ್ರಿಸ್ತನ ಮಧುರವಾದ ನಾಮಕ್ಕೆ ಸ್ತೋತ್ರಗಳು. ಹಾಗೆ ನನ್ನ ಎಲ್ಲ ಆತ್ಮೀಯ ಸಹೋದರರಿಗೂ ದೇವರ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ನಾನು ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ಈಗಾಗಲೇ ನಾನು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇನೆ. ಆ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಒಂದು ಚಾನಲಿನ ಹೆಸರು ಜೀವಜಲ ಮಿನಿಸ್ಟ್ರಿ ಅಂತ ಎಂಬುದಾಗಿ. ಈ ಜೀವಜಲ ಮಿನಿಸ್ಟ್ರಿ ಕರ್ತನ ಪ್ರೀತಿಯ ದೈವ ಸಂದೇಶದ ಭಾಗವಾಗಿರುವಂಥ ಒಂದು ದೇವರ ವಾಕ್ಯಗಳನ್ನು ಈಗಾಗಲೇ ನಾನು ಪೋಸ್ಟರ್ಗಳ ಮೂಲಕ ನಾನು ಬಿಡುಗಡೆ ಮಾಡಿದ್ದೇನೆ. ಅನೇಕರು ಈ ವಾಕ್ಯದ ಮೂಲಕವಾಗಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದಾರೆ. ಅದಾದ ನಂತರ ನಾನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರ್ತಕ್ಕಂಥ ಒಂದು ಪೋಸ್ಟರ್ಗಳನ್ನು ನೋಡುವಂಥ ಎಲ್ಲ ನನ್ನ ಆತ್ಮೀಯ ಸಹೋದರರು, ನೀವು ದೇವರ ವಾಕ್ಯಗಳನ್ನು ವಿಡಿಯೋ ಮೂಲಕವಾಗಿ ನೀವು ಯಾವಾಗ ಒಂದು ಬಿಡುಗಡೆ ಮಾಡ್ತೀರಿ ಅಂತ ಕೇಳಿದಾಗ, ನಾನು ಆ ಒಂದು ಕಾರಣಕ್ಕಾಗಿ ನಾನು ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಿಯರೇ, ಈ ಒಂದು ವಿಡಿಯೋದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಇವತ್ತು ಅನೇಕರು ಸಾಕಷ್ಟು ವಿಧವಾದ ರೀತಿಯಲ್ಲಿ ಯೂಟ್ಯೂಬ್ ಚಾನೆಲ್ ಅನ್ನುವಂಥ ವೇದಿಕೆಯನ್ನು ಬಳಸ್ಕೊಳ್ತಾ ಇದ್ದಾರೆ. ಈ ಲೋಕಾನುಸಾರವಾದ ರೀತಿಯಲ್ಲಿ ರೀಲ್ಸ್ಗಳು, ವಿಡಿಯೋಗಳು ಮತ್ತು ಅನೇಕ ಶಾರ್ಟ್ ಫಿಲ್ಮ್ಸ್ಗಳು ಬೇರೆ ಬೇರೆ ವಿಧವಾದ ರೀತಿಯಲ್ಲಿ ಲೋಕಾನುಸಾರವಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಆದರೆ ನಾನು ಈ ಒಂದು ಯೂಟ್ಯೂಬ್ ಚಾನೆಲ್ನ ವೇದಿಕೆಯನ್ನು ದೇವರ ರಾಜ್ಯಕ್ಕಾಗಿ, ದೇವರ ವಾಕ್ಯಗಳನ್ನು ಸುವಾರ್ತೆಯ ರೂಪದಲ್ಲಿ ಅನೇಕರಿಗೆ ಸಾರುವುದಕ್ಕಾಗಿ ಇದನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಕಾರಣ ಇಷ್ಟೇ, ದೇವರ ಆತ್ಮನ ಪ್ರೇರೇಪಣೆಯಿಂದ ದೇವರು ನನಗೆ ಒಂದು ಜೀವಜಲವೆಂಬ ಮಿನಿಸ್ಟ್ರಿಯನ್ನು ಸ್ಥಾಪನೆ ಮಾಡಿ ಅದರ ಮೂಲಕವಾಗಿ ಅನೇಕರಿಗೆ ದೇವರ ವಾಕ್ಯವನ್ನು ಸಾರಬೇಕೆಂಬ ಒಂದು ನಿರ್ಣಯ ಅಥವಾ ಒಂದು ಪ್ರೇರೇಪಣೆಯೊಂದಿಗೆ ನಾನು ನಿಂತ್ಕೊಂಡಿದ್ದೇನೆ. ಸೊ ಈ ಒಂದು ಜೀವಜಲ ಎಂಬ ಮಿನಿಸ್ಟ್ರಿಯನ್ನು ನೀನು ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಪ್ರಾರಂಭ ಮಾಡಿದ್ದೀರಿ. ಅಂದರೆ ಯೂಟ್ಯೂಬ್ ಒಂದು ಚಾನಲ್ ಮುಖಾಂತರ ಬರ್ತಕ್ಕಂಥ ಆದಾಯದಿಂದ ಈಗ ನೀನು ಒಬ್ಬ ಸಂಪಾದನೆ ಮಾಡುವಂಥ ವ್ಯಕ್ತಿ ಆಗಿದೆಯಾ ಅಂತ ಕೆಲವರು ನನ್ನ ಪ್ರಶ್ನೆ ಮಾಡಿದ್ದಾರೆ. ನಾನು ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ನನ್ನ ಕಡೆಯಿಂದ. ಕಾರಣ ಇಷ್ಟೇ, ನನ್ನ ಕುಟುಂಬವನ್ನು ಪೋಷಿಸೋದಕ್ಕೂ, ನನ್ನ ಕುಟುಂಬವನ್ನು ಸಾಕಿ ಸಲ್ಲುವುದಕ್ಕೂ, ನನ್ನ ಕುಟುಂಬದ ಎಲ್ಲ ಆರ್ಥಿಕ ಕೊರತೆಗಳನ್ನು ನೀಗಿಸುವುದಕ್ಕೆ ದೇವರು ನನ್ನ ಜೊತೆ ಇದ್ದಾನೆ. ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನೆ, ಜ್ಞಾನ ಕೊಟ್ಟಿದ್ದಾನೆ ಮತ್ತು ಎಲ್ಲದಕ್ಕೂ ಮಿಗಿಲಾಗಿ ನನಗೆ ಉದ್ಯೋಗವನ್ನು ಕೊಟ್ಟಿದ್ದಾನೆ. ಇದರ ಮೂಲಕವಾಗಿ ನಾನು ನನ್ನ ಕುಟುಂಬವನ್ನು ಪೋಷಿಸುವ ಶಕ್ತಿ ನನಗಿದೆ. ಆದರೆ ಯೂಟ್ಯೂಬ್ ಚಾನಲ್ ಮುಖಾಂತರನೇ ನಾನು ಅದರಿಂದ ಬರ್ತಕ್ಕಂಥ ಆದಾಯದಿಂದನೇ ನಾನು ನನ್ನ ಕುಟುಂಬವನ್ನು ಪೋಷಿಸಬೇಕೆಂಬ ಆಲೋಚನೆ ಇವತ್ತೂ ಇಲ್ಲ, ಯಾವತ್ತಿಗೂ ಇರೋದಿಲ್ಲ. ಆ ಒಂದು ವಿಷಯನ ನಿಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು. ಅದಾದ ನಂತರ ಈ ಒಂದು ಜೀವಜಲವೆಂಬ ಮಿನಿಸ್ಟ್ರಿ ಯಾವ ರೀತಿಯಾಗಿ ನನ್ನ ತಲೆಯಲ್ಲಿ ಆಲೋಚನೆ ಬಂತು, ಅಥವಾ ಈ ಒಂದು ಹೆಸರಿನಲ್ಲೇ ನಾಮಕರಣ ಯಾಕೆ ಮಾಡಬೇಕಾಯ್ತು ಅಂದರೆ, ದೇವರ ವಾಕ್ಯದ ಮೂಲಕವಾಗಿ ಆ ಒಂದು ಪ್ರೇರೇಪಣೆಯಿಂದ ಈ ಒಂದು ಜೀವಜಲ ಮಿನಿಸ್ಟ್ರಿಯನ್ನು ಸ್ಥಾಪನೆ ಮಾಡಲಾಗಿದೆ. ನಾವು ಅದು ಯಾವ ರೀತಿಯಾಗಿ ಅಂತಂದರೆ, ದೇವರ ವಾಕ್ಯವನ್ನು ಈ ರೀತಿಯಾಗಿ ನೋಡೋಣ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 1ನೇ ವಚನದಿಂದ, ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲ ನದಿಯನ್ನು ನನಗೆ ತೋರಿಸಿದನು. ಅದು ದೇವರಾದ ಮತ್ತು ಯಜ್ಞದ ಕುರಿಯಾದಾತನದ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯು ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ ಇತ್ತು. 12 ಥರದ ಫಲಗಳನ್ನು ಫಲಿಸುತ್ತಾ ಇತ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಜೀವಜಲವೆಂಬ ಮಿನಿಸ್ಟ್ರಿಯ ಸಂಪೂರ್ಣವಾದ ಉದ್ದೇಶ ಇಷ್ಟೇ ಪ್ರಿಯರೇ. ಈ ವಾಕ್ಯದ ಮೂಲಕವಾಗಿ ನಾನು ಪ್ರೇರೇಪಿಸಲ್ಪಟ್ಟು ಆತ್ಮನಿಂದ ಈ ಒಂದು ಮಿನಿಸ್ಟ್ರಿಯನ್ನು ಸ್ಥಾಪನೆ ಮಾಡಲಾಗಿದೆ. ಈ ಒಂದು ವಾಕ್ಯವೇ ಹೇಳುವ ಹಾಗೆ, ಜೀವಜಲ ನದಿಯು ಪಟ್ಟಣದ ಬೀದಿಯಲ್ಲಿ ಹರಿದು, ನಂತರ ಆ ಒಂದು ನದಿಯ ಪಕ್ಕದಲ್ಲಿ ಬೆಳೆದಂಥ ವೃಕ್ಷಗಳು ಜೀವದಿಂದ ತುಂಬಿಸಲ್ಪಟ್ಟು 12 ಥರದ ಫಲಗಳನ್ನು ಯಾವ ರೀತಿಯಾಗಿ ಕೊಡ್ತಾ ಇದ್ವೋ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಂದು ವ್ಯಕ್ತಿಯಾಗಿರ್ಬೋದು, ಪ್ರತಿಯೊಂದು ಕುಟುಂಬವಾಗಿರ್ಬೋದು, ಪ್ರತಿಯೊಬ್ಬರು ದೇವರಿಗಾಗಿ ಫಲಿಸಲೇಬೇಕು, ದೇವರಿಗಾಗಿ ಅವರು ಫಲಿಸಲೇಬೇಕು. ಆ ರೀತಿಯಾಗಿ ಈ ವಾಕ್ಯವು ಅವರ ಹೃದಯಗಳಲ್ಲಿ, ಅವರ ಕುಟುಂಬಗಳಲ್ಲಿ ಕಾರ್ಯ ಮಾಡಬೇಕು ಅನ್ನೋ ಒಂದೇ ಒಂದು ಆಲೋಚನೆಯಿಂದ ಈ ಒಂದು ಜೀವಜಲ ಮಿನಿಸ್ಟ್ರಿಯನ್ನು ಪ್ರಾರಂಭ ಮಾಡಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಜೀವಜಲ ಮಿನಿಸ್ಟ್ರಿ ವತಿಯಿಂದ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವೆಲ್ಲರೂ ಒಂದು ವೀಕ್ಷಿಸಿ, ಇದರ ಮೂಲಕವಾಗಿ ನೀವು ಮತ್ತು ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು ಎಲ್ಲರೂ ಆಶೀರ್ವಾದಗಳೊಂದಿಗೆ ನೀವು ಹೊಂದಿಕೊಂಡು ದೇವರನ್ನು ಮಹಿಮೆಪಡಿಸುವರಾಗಬೇಕಂತ
ನಾನು ಈ ಮೂಲಕವಾಗಿ ಮತ್ತೊಂದು ಸಾರಿ ಕೇಳ್ಕೊಳ್ತಾ ಇದ್ದೇನೆ. ಈ ಎಲ್ಲ ನನ್ನ ಸಾಕ್ಷಿಯನ್ನು ಮತ್ತು ದೇವರ ಮಾತುಗಳನ್ನು ದೇವರ ಆಶೀರ್ವಾದ ಮಾಡಲಿ. ಆಮೇಲೆ